ಏನು ನಿಮ್ಮ ಹೆಸರೇನು ರೀ? ಹನುಮಂತಪುರ. ಯಾವ ಊರು ನಿಮ್ಮದು? ನಮ್ಮದು ಅಗ್ರವಾಡಿ ತಾಲೂಕು, ಹಾಂ ವಿಜಯನಗರ ಡಿಸ್ಟಿಕ್, ಹಾಂ ಕೆಚ್ಚಿಮಂಡಿ. ಕೆಚ್ಚಂಬಲ್ಲಿನಾ? ಹೌದು. ಏನಾಯ್ತು ನಿಮಗೆ? ನಮಗೆ ಗಂಟ್ಲೆಲ್ಲ ಹೋಯ್ತು ರೀ. ಹಾಂ ಅದು ಉಗುಳಿ ಹೋಗಿ ತೋರಿಸ್ಕೊಂಬಂದು ಅದು ಏನು ಆಗಲಿಲ್ಲ. ಹಾಂ ಊಟ ಕೂಡ ಹೋಗೋದಿಲ್ಲ, ಎಲ್ಲ ಭಾಳ ರೋಗ ಬಂದ್ಬಿಡ್ತು. ಹಾಂ ಈ ಔಷಧ ತಗಲಿದ್ದ ಹಾಂ ಬರೋಲ್ಲ ರೀ ಊಟ. ಯಾವ ಔಷಧಿ ಅದು? ಯಾವ್ದು ತೋರಿಸಿದೆ? ಇದೇ ಔಷಧ ರೀ. ಹೌದಾ? ಈ ಹಸಿರು ಕೊಡೋದು ನಮಗೆ. ಹಾಂ ಹಾಂ ಈಗ ಔಷಧ ತೆಗೆದಿರೋದು. ಹಾಂ ಇದನ್ನ ತೆಗೆದ್ರಿಂದ ಪರವಾಗಿಲ್ಲ, ಊಟ ಹೋಗತ್ತೆ, ಎಲ್ಲ ಚೆನ್ನಾಗಿ ಮಾತಾಡ್ತೀವಿ, ಹಾಂ ಚೆನ್ನಾಗಿ ಆಗ್ತದೆ. ಬೇರೆಯವ್ರಿಗೆ ಕೊಡ್ಬೋದಾ ನಾವು? ಕೊಡ್ಬೋದು ಎಲ್ಲ. ಇದನ್ನ ಯಾರು ಕೊಡ್ಸಿದ್ರಿ ನಿಮಗೆ? ಇದನ್ನ ನಮ್ಮ ಅಂತ ಇದನ್ನ ಯಾರು ಕೊಡ್ಸಿದ್ರಿ ನಿಮಗೆ? ಮರಿಮಲೆ ರಾಮಪ್ಪ ಅಂತ ನಮ್ಮ ಮಳೆ ಹಳಿಯಾರಾ? ಅವಾಗ ಕೊಡಿಸಿದ್ವಿ. ಹಾಂ ಕೊಡಿಸಿದ್ದ ಪರವಾಗಿಲ್ಲ. ಊಟ ಹೋಗ್ತೈತೆ ಈಗೆಲ್ಲ? ಚಲೋ ಮಾಡುತ್ತೆ, ಚೆನ್ನಾಗೈತೆ ಹಾಗಾದ್ರೆ? ಹೌದು. ಓಕೆ ಹೇಳಿ. ಇದನ್ನು ಕೊಟ್ಟಾಗ್ಲಿಂದ ಸ್ವಲ್ಪ ಇವರಿಗೆ ಹಾಂ ಕ್ಯಾನ್ಸರ್ ಆಗಿತ್ತು. ಇದನ್ನು ಕೊಟ್ಟಾಗ್ಲಿಂದ ಸ್ವಲ್ಪ ಕಡಿಮೆ ಆಗಿದೆ. ಹ್ಞೂ ಇದನ್ನು ಯಾರಿಗೆ ಬೇಕಾದರೂ ಕೊಡ್ಬೋದು. ಹ್ಞೂ ಒಂದು ಮೆಡಿಸಿನ್ ಅಲ್ಲ, ಇದು ಒಂದು ಫುಡ್ಡಿನ ಥರ ಇದು. ಹಾಂ ಈ ಫುಡ್ಡನ್ನು ಯಾರಾದರೂ ತಗೊಂಡ್ರೆ ಹಾಂ ತಗೊಂಡು ಒಂದ್ಸಲ ನೋಡಿದ್ರೆ ಅನುಕೂಲ ಆಗುತ್ತೆ. ಇದೇನು ಕ್ಯಾನ್ಸರ್ಗೆ ಒಂದೇನಾ ಇರೋದು? ಕ್ಯಾನ್ಸರಿಗೆ ಬರ್ತೈತಿ, ಹಾಂ ಕಿಡ್ನಿ ಫೇಲ್ ಆದವ್ರಿಗೆ ಬರ್ತೈತಿ, ಪ್ಯಾರಲಿಸ್ ಅಟ್ಯಾಕ್ ಆದವ್ರಿಗೆ ಬರ್ತೈತಿ, ಹ್ಞೂ ಮತ್ತು ಬೇರೆ ಬೇರೆ ಕಾಯಿಲೆಗಳಿದ್ರೆ ಹ್ಞೂ ಗುಣಪಡ್ಬೋದು. ಒಂಥರ ಚಿರಂಜೀವಿ ಇದ್ದಂಗೆ. ಓಕೆ ಔಷಧ ತಗೊಂಡ್ರೆ ಗುಣ ಆಗ್ತೈತೆ ಅಂದ್ರೆ ನಮ್ಮ ಮಾವನೇ ಸಾಕ್ಷಿ. ಓಕೆ ಥ್ಯಾಂಕ್ ಯು.